ಉದ್ಯಾನವನ ಅದಕ್ಕೆಲ್ಲ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀವಿ, ಸರ್ಕಾರನೂ ಕೊಡ್ತವೆ. ಆದರೆ ಕೆಲವು ಕಡೆ ಮೆಟ್ರೋ ಎಲ್ಲ ಬರಬೇಕಂದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ. ಇವಾಗ ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದರೆ ಇದ್ದಿದ್ದು ಯೂಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾಯಿದ್ದೀವಿ. ಆದರೆ ಉದ್ಯಾನವನಗೆ ನಾವು ಕಡಿವಾಣ ಮಾಡಬೇಕಂತ ಏನೂ ಮಾಡ್ತಾ ಇಲ್ಲ. ಈಗ ಇದು ಬೆಂಗಳೂರಿಗಷ್ಟೇ ಸೀಮಿತ ಆಗಿರುತ್ತಾ, ಹೇಗೆ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರುತ್ತಾ? ಎಲ್ಲ ಕಡೆ ನಿಮ್ಮ ಕ್ಯಾಬಿನೆಟ್ ಡಿಸಿಷನ್ ಎಲ್ಲದಕ್ಕೂ ಅನ್ವಯ ಆಗುತ್ತೆ? ಅನ್ವಯ ಆಗ್ತದಲ್ಲ, ನೋಡೋಣ. ಇಲ್ಲಿ ಪಾರ್ಕ್ಗೋಸ್ಕರ ನಾವು ಏನು ಪ್ರಾವಿಷನ್ಸ್ ಇಟ್ಟಿದ್ದೀವಿ ಅದು ಕಂಟಿನ್ಯೂ ಆಗ್ತದೆ. ಆದರೆ ಬಹುಶಃ ಬೆಂಗಳೂರಿಗೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದ್ರ ಸರಿಯಾಗಿ ತಿಳ್ಕೊಂಡು ನಾವು ಹೇಳ್ತೀವಿ. ಕ್ಯಾಬಿನೆಟಲ್ಲೇ ಡಿಸಿಷನ್ ಆಗಿರುವಂಥದ್ದು 5% ಪಾರ್ಕ್ಗಳಿಗೆ ಮೀಸಲಿಟ್ಟು ಅಲ್ಲ, ಅದು ಓನ್ಲಿ ಬ್ಯಾಂಗ್ಳೂರ್ ಇದೆನಾ ಎಂಟೈರ್ ಕರ್ನಾಟಕ ಇದೆ ಅಂತ ನೋಡಬೇಕಾಗ್ತದೆ. ಉದ್ಯಾನವನ ಅದಕ್ಕೆಲ್ಲ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀವಿ, ಸರ್ಕಾರನೂ ಕೊಡ್ತವೆ. ಆದರೆ ಕೆಲವು ಕಡೆ ಮೆಟ್ರೋ ಎಲ್ಲ ಬರಬೇಕಂದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ. ಇವಾಗ ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದರೆ ಇದ್ದಿದ್ದು ಯೂಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾಯಿದ್ದೀವಿ. ಆದರೆ ಉದ್ಯಾನವನಗೆ ನಾವು ಕಡಿವಾಣ ಮಾಡಬೇಕಂತ ಏನೂ ಮಾಡ್ತಾ ಇಲ್ಲ. ಈಗ ಇದು ಬೆಂಗಳೂರಿಗಷ್ಟೇ ಸೀಮಿತ ಆಗಿರುತ್ತಾ, ಹೇಗೆ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರುತ್ತಾ? ಎಲ್ಲ ಕಡೆ ನಿಮ್ಮ ಕ್ಯಾಬಿನೆಟ್ ಡಿಸಿಷನ್ ಎಲ್ಲದಕ್ಕೂ ಅನ್ವಯ ಆಗುತ್ತೆ? ಅನ್ವಯ ಆಗ್ತದಲ್ಲ, ನೋಡೋಣ. ಇಲ್ಲಿ ಪಾರ್ಕ್ಗೋಸ್ಕರ ನಾವು ಏನು ಪ್ರಾವಿಷನ್ಸ್ ಇಟ್ಟಿದ್ದೀವಿ ಅದು ಕಂಟಿನ್ಯೂ ಆಗ್ತದೆ. ಆದರೆ ಬಹುಶಃ ಬೆಂಗಳೂರಿಗೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದ್ರ ಸರಿಯಾಗಿ ತಿಳ್ಕೊಂಡು ನಾವು ಹೇಳ್ತೀವಿ. ಕ್ಯಾಬಿನೆಟಲ್ಲೇ ಡಿಸಿಷನ್ ಆಗಿರುವಂಥದ್ದು 5% ಪಾರ್ಕ್ಗಳಿಗೆ ಮೀಸಲಿಟ್ಟು ಅಲ್ಲ, ಅದು ಓನ್ಲಿ ಬ್ಯಾಂಗ್ಳೂರ್ ಇದೆನಾ ಎಂಟೈರ್ ಕರ್ನಾಟಕ ಇದೆ ಅಂತ ನೋಡಬೇಕಾಗ್ತದೆ. ಉದ್ಯಾನವನ ಅದಕ್ಕೆಲ್ಲ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀವಿ, ಸರ್ಕಾರನೂ ಕೊಡ್ತವೆ. ಆದರೆ ಕೆಲವು ಕಡೆ ಮೆಟ್ರೋ ಎಲ್ಲ ಬರಬೇಕಂದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ. ಇವಾಗ ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದರೆ ಇದ್ದಿದ್ದು ಯೂಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾಯಿದ್ದೀವಿ. ಆದರೆ ಉದ್ಯಾನವನಗೆ ನಾವು ಕಡಿವಾಣ ಮಾಡಬೇಕಂತ ಏನೂ ಮಾಡ್ತಾ ಇಲ್ಲ. ಈಗ ಇದು ಬೆಂಗಳೂರಿಗಷ್ಟೇ ಸೀಮಿತ ಆಗಿರುತ್ತಾ, ಹೇಗೆ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರುತ್ತಾ? ಎಲ್ಲ ಕಡೆ ನಿಮ್ಮ ಕ್ಯಾಬಿನೆಟ್ ಡಿಸಿಷನ್ ಎಲ್ಲದಕ್ಕೂ ಅನ್ವಯ ಆಗುತ್ತೆ? ಅನ್ವಯ ಆಗ್ತದಲ್ಲ, ನೋಡೋಣ. ಇಲ್ಲಿ ಪಾರ್ಕ್ಗೋಸ್ಕರ ನಾವು ಏನು ಪ್ರಾವಿಷನ್ಸ್ ಇಟ್ಟಿದ್ದೀವಿ ಅದು ಕಂಟಿನ್ಯೂ ಆಗ್ತದೆ. ಆದರೆ ಬಹುಶಃ ಬೆಂಗಳೂರಿಗೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದ್ರ ಸರಿಯಾಗಿ ತಿಳ್ಕೊಂಡು ನಾವು ಹೇಳ್ತೀವಿ. ಕ್ಯಾಬಿನೆಟಲ್ಲೇ ಡಿಸಿಷನ್ ಆಗಿರುವಂಥದ್ದು 5% ಪಾರ್ಕ್ಗಳಿಗೆ ಮೀಸಲಿಟ್ಟು ಅಲ್ಲ, ಅದು ಓನ್ಲಿ ಬ್ಯಾಂಗ್ಳೂರ್ ಇದೆನಾ ಎಂಟೈರ್ ಕರ್ನಾಟಕ ಇದೆ ಅಂತ ನೋಡಬೇಕಾಗ್ತದೆ.